2 ದಿನಗಳಿಂದ ನಡೀತಾ ಇರುವಂತಹ ಈ ಗಿಚ್ಚಿ ಗಿಲಿಗಿಲಿಯ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮೆಲ್ಲ ಎಂಟರ್ಟೈನರ್ಸ್ ಫೈನಲಿಸ್ಟ್ಗಳು ತಾ ಮುಂದು ಅಂತ ಸೂಪರ್ ಆಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಬರ್ತಾ ಇರೋಂಥ ಸ್ಕಿಟ್ ಈ ಸೀಸನ್ನಿನ ಕೊನೆಯ ಸ್ಕಿಟ್. ಈ ಕೊನೆಯ ಸ್ಕಿಟ್ ಆದ ನಂತರ ಈ ಸೀಸನ್ ನ ವಿನ್ನರ್ ಯಾರು ಅಂತ ಗೊತ್ತಾಗತ್ತೆ. ಹಾಗಾದ್ರೆ ಬಲಿಜಾದ ಚಪ್ಪಾಳೆ ಗಿಚ್ಚಿ ಗಿಲಿಗಿಲಿಯ ಈ ಅಣ್ಣ ಇವತ್ ನನಗೆ ಬಹಳ ಖುಷಿ ಆಗ್ತಿದೆ ಅಣ್ಣ. ಅಯ್ಯೋ ನನಗೆ ಆಗ್ತಿರೋ ಖುಷಿಗೆ ಅರ್ಬಿ ಕಳೆದು ಕುಣಿದು ಬಿಡ್ಬೇಕು ಅಣ್ಣ ನನ್ ಖುಷಿಗೆ ಆಗ್ದ ಕಾರಣ ಆದಂಗೆ ನಿನಗೂ ಅದೇ ಖುಷಿ ಅನಿಸ್ತೈತೆ. ಹೌದು. ಏನ್ ಖುಷಿ ಕಾರಣ? ಗಿಚ್ಗಿಲ್ಗಿಲಿ ಶೋ ಮುಗೀತಲ್ಲ ಖುಷಿ. ಇನ್ಮೇಲೆ ಸ್ಟುಡಿಯೋಗೆ ಬರೋ ಅವಶ್ಯಕತೆನೂ ಇಲ್ಲ. ಇಲ್ಲ. ಗ್ರೂಪ್ ಅಲ್ಲಿ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಮೆಸೇಜ್ ಇಲ್ಲ. ಅದೇನದು ಆರಾಮಾಗಿದ್ದು ಬಿಡ್ಬೇಕು. ಕರ್ಮಗುರು ಲೇ ಬಂದಿಲ್ಲ ಅಂದ್ರೆ ಗೇಟ್ ಫೋಟೋ ತೆಗೆದು ಹಾಕ್ತಿದ್ರು ಕಣ. ಅಯ್ಯೋ 2 ನಿಮಿಷ ಊಟ ಮಾಡಿ ಮಲಗಿದ್ರೆ ಹ್ಯಾಪಿ ಬರ್ಡೇ ಅಂತ ಹಾಕೋರು ಕಣ. ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ ಶಿವ. ಅಣ್ಣ ಎಣ್ಣೆ ಹೊಡೆದ್ ಬಿಡಣ. ನೀನ್ ಹೇಳಕ್ ಖುಷಿಗೆ ಕುಡಿಲೇಬೇಕು ಅನಿಸ್ತಾ ಇದೆ ಕಣ. ಒಂಚೂರು ಕುಡಿತೇನೆ. ಓಕೆನಾ? ಕುಡಿತೇನೆ. ಆದ್ರೂ ಒಂದು ಕಂಡೀಷನ್ ಶಿವ. ಏನು? ಎಣ್ಣೆ ಕುಡಿದ್ಮೇಲೆ ಟೈಟ್ ಆಗಿ ನಮ್ಗೆ ಅನ್ನ ಕೊಟ್ಟಿರೋ ಗಿಚ್ಚಿ ಗಿಲಿಗಿಲಿ ಶೋ ಬಗ್ಗೆ, ನಮ್ ಗಿಚ್ಚಿ ಗಿಲಿಗಿಲಿ ಶೋದಲ್ಲಿರೋ ಯಾರ ಬಗ್ಗೆನೂ ಒಂದು ಮಾತು ಮಾತಾಡಬಾರ್ದು. ಒಂದೇ ಒಂದು ಮಾತು ಮಾತಾಡಿದ್ರೆ ಶೋ ಬಗ್ಗೆ ಮೆಟ್ಲೆ ಹೊಡಿ ನೀನು. ನೀ ಹಂಗಂತ ಕಣ ಮಾತಾಡ್ತೀಯ? ಮಾತಾಡಲ್ಲ, ನಾನ್ ಮಾತಾಡಲ್ಲ. ಕುಡ್ದಾಗ ನಿನ್ ದಿನ ನೋಡಲ್ವೇನೋ ಅಳ್ಕೊಂಡು ಎಲ್ಲಾನು ಹೇಳ್ಕೊಂಡ್ಬಿಡ್ತೀಯ. ಎಣ್ಣೆ ತಂದ್ಬಿಡ. ಅಲ್ಲ ಹೇಳಲ್ಲ ಅಂತ ಆಣೆ ಮಾಡು. ನಾನು ನಿಜವಾಗ್ಲೂ ಯಾರಿಗ ಏನು ಹೇಳಲ್ಲ, ಬೈಯಲ್ಲ. ಓಕೆ ಓಕೆ ಆಣೆ ಮಾಡ್ತೀನಿ. ಆಣೆ ಮಾಡು. ಆಣೆ ಮಾಡು ಈ ಕೈಯ ಮೇಲೆ. ಅದು ಕಣ ನೀಯತ್ತು ಅಂದ್ರೆ. ಹೋಗಿ ಎಣ್ಣೆ ತಂದ್ಬಿಡ. ತಗೊಂಬ ಶಿವ. ಬಾಬಾ ಶುರು ಮಾಡ್ಬಿಡಣ. ಯಾಕೋ ಎಲ್ಲಾರ್ಗು ಕಾದಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಅಣ್ಣ ಚೇರ್ಸ್. ಶಿವ ಚೇರ್ಸ್ ತರಲೇ ಇಲ್ವಲ್ಲ, ಮೊದ್ಲೇ ಹೇಳಿದ್ರೆ ತಂದಿಡ್ತು. ಈ ಪಂಚ್ ಶೋದಲ್ಲಿ ಇಟ್ಕೋಬೇಕಾಗಿತ್ತು ಅಣ್ಣ ನೀನು. ಇವಾಗ ಆಗ್ಲಿಲ್ವ ಶಿವ? ನಮ್ ತಾನು ಪಂಚ್ ಆಗ್ಲಿಲ್ಲ. ಸೋ ಸ್ಯಾಡ್ ಶಿವ. ಪಂಚ್ ಅಂದ್ರೆ ಗ್ಲಾಸ್ ಹೊಡಿ ಅಂತ ಹೇಳಿದ್ದು. ಚೇರ್ಸ್. ಅಣ್ಣ ಮತ್ತೆ ಸಿನಿಮಾ ಯಾವ್ದಾದ್ರು ಏನಾದ್ರು ಮಾಡ್ತಿದ್ಯಾ? ನಮ್ಗೆ ಸಿನಿಮಾ ಏನ್ ಕೇಳ್ತೀಯ ಶಿವ? ಕರ್ಮಗುರು ಶೋದಲ್ಲಿ ಇದ್ದಾಗ 1000 ಸಿನಿಮಾ ಸರ್ ನೀವೇ ಲೀಡ್ ಸರ್ ನೀವೇ ಹೀರೋ ಅಂತಾರೆ. ಶೋ ಮುಗಿದ್ಮೇಲೆ ಒಂದ್ ಸೈಡ್ ಕ್ಯಾರೆಕ್ಟರ್ಗೂ ಕರೆಯಲ್ಲ ಶಿವ ನಮ್ಮನ್ನ. ನಮ್ದು ಅದೇ ಹಣೆ ಬರ ಆಗ್ಬಿಟ್ಟಿದ್ವಿ ಅಣ್ಣ. ಆಯ್ತು ಶಿವ, ಈಜಕ್ಕೆ ಬರಲ್ಲ ಅಂತಿದ್ದವನ ನೀರ್ಗಿಳಿದು ಕಾಪಾಡ್ದವಳು ಹೆಂಗಿದಾಳೋ. ಯಾರಣ್ಣ? ಇನ್ಯಾರಪ್ಪ? ಇನ್ಯಾರು? ವಂಶಿಕ ಹಿರಣ್ಯ ಕಶ್ಯಪ. ಚೆನ್ನಾಗಿರ್ತಾಳ ಬಿಡೋಣ, ಚೆನ್ನಾಗಿರ್ಲ ಅವಳು. ಅಣ್ಣ ಹುಡ್ತಾನೆ ಹೊರ ಪಡ್ಕೊಂಡ್ ಬಂದವಳಣ್ಣ ಅವಳು. ನನ್ ತಂಗಿ, ಅವಳು ನನ್ ತಂಗಿಯವ. ತಂಗಿಯೇ ನನ್ನ ಅದೆಲ್ಲ ಬಿಡು. ಶೋ ಮುಗಿದ್ಮೇಲೆ ಫ್ರೆಂಡ್ಸ್ ಅಂತ ಆಗಿ ಉಳ್ದಿದ್ ನಾವಿಬ್ರೇ ನೋಡೋಣ. ಬರೇ ಉಳ್ದಿದ್ದಲ್ಲ ಶಿವ, ಈ ಕಂಟೆಂಟು ಗಿಮಿಕ್ಕು ಗಾಂಚಾಲಿ ಅಂತ ಮಾಡ್ದೆ ನೀಯತ್ತಾಗಿ ಸ್ಕಿಟ್ ಮಾಡ್ಕೊಂಡು ಹೋದವ್ರು ಅಂದ್ರೆ ನಾವಿಬ್ರೇ ಶಿವ, ಇಬ್ರೇ. ಅಣ್ಣ ಈ ವಿಚಾರದಲ್ಲಿ ನಿರಂಜನ್ ದೇಶಪಾಂಡೆ ಇದಾರಲ್ಲ, ಯಾರು? ನಿರಂಜನ್ ದೇಶಪಾಂಡೆ, ಇವ್ರ ಕೆಲಸನೇ ನನಗೆ ಈಸಿ ಅನ್ಸ್ಬಿಡ್ತಾಳ. ಕ್ಯಾರವಾನ್ ಏನು ಹೆಂಡತಿ ಮನೇಲಿ ಇದ್ದಾಳೆ, ಅಯ್ಯೋ ಏನ್ ಮಾಡ್ತಾಳೆ ಅಂತ ಟೆನ್ಷನ್ ಇಲ್ಲ. ಎದುರುಗಡೆ ಸೋಫಾದಲ್ಲೇ ಕುತ್ಕೊಂಡು ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್. ಪಾಪ ಬಿಡು, ಅವನ ಬಗ್ಗೆ ಯಾಕೆ ಮಾತಾ? ಅವನೇನ್ ಸ್ವಂತ ಮಾತಾಡೋನೇನು? ಕಿವಿಯಲ್ಲಿ ಯಾರೋ ಹೇಳಿದ್ ಕೇಳ್ಕೊಂಡ್ ಮಾತಾಡೋಣ.
ಆಚೆ ಕಡೆ ಸಿಗ್ಲಿ ಶಿವ ಅವ್ರ ಇಟ್ಕೆ ಕಟ್ಟಿ ಅವ್ರಿಗೆ ಹೊಡಿತಾರೆ. ಪಾಪ ಕಣ ಪ್ರಶಾಂತ ಲೇ ಅವನು ಸೋಮುಗೆ ಅವ್ರಿಗೂ ಹಿಟ್ ಲಿಸ್ಟ್ ಅಲ್ಲಿ ಇದ್ದ, ಸ್ಕಿಟ್ ಲಿಸ್ಟ್ ಅಲ್ಲೇ ಇರ್ಲಿಲ್ವಲ್ಲ. ನಾವೆಲ್ಲ ಸೇರಿ ರಿಹರ್ಸಲ್ ಮಾಡಿ 8 ಸ್ಕಿಟ್ ಮಾಡಿದ್ರೆ ಅವನು ಒಂದೇ ಕಂಟೆಂಟ್ ಮಾಡಿ ಬದುಕ್ಬಿಟ್ನಲ್ಲ ಬಸರಿ ಹಂದಿ ನನ್ನ ಮಗ. ವೀಕೆಂಡ್ ಮದುವೆ ಮುರಿದ್ಬಿಟ್ಟು ಅವ್ರ ಮನೆಗೆ ಒಪ್ಪಿಸ್ಬಿಟ್ಟು ನಾನ್ ಮದುವೆ ಆಗ್ತೀನಿ ಅಂತ ಅಂದಿದ್ದಲ್ಲ. ಗೋಲ್ಡ್ ಎಲ್ಲ ಕೊಟ್ಟಿದ್ದ. ಗೋಲ್ಡ್ ಅಲ್ಲ ತಗಡು ಕೊಟ್ರು ಅವಳು ಅಷ್ಟೇ ಕಣಲೆ. ಶೋ ಮುಗಿದ್ಮೇಲೆ ಸೋಫಾದಲ್ಲಿ ಒಂದ್ ಪಕ್ಕನೆ ಕೂರ್ತಾ ಇರ್ಲಿಲ್ಲ, ಇನ್ನು ಹಸೆ ಮನೆ ಮೇಲೆ ಕೂರ್ತಾಳ ಅವಳು. ಪ್ರಾಣಿ ಅಡೋದು ಮುತ್ಕೊಡ್ತೀನಿ ಅಂತ ಹುಲ್ ತೋರಿಸ್ಬಿಟ್ಟು ನೆಲ ಮೇಯಿಸ್ಬಿಟ್ನಲ್ಲ. ಮೊದ್ಲೆಲ್ಲ ಪ್ರಸಾದ್ ಮುಖ ನೋಡಕ್ಕಾಗಲ್ಲ, ಸ್ಕಿಟ್ ಅಲ್ಲಿ ಹಾಕ್ಬೇಡಿ ಅನ್ನೋಳು. ಈಗ ಅವ್ನ್ ಸ್ಕಿಟ್ ಅಲ್ಲಿ ಹಾಕಿ ಒಂಚೂರು ನಾನು ಕಾಣಿಸ್ಕೊತೀನಿ ಅಂತ ಬೇಡ್ಕೊತಾಳಂತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ. ನೀನ್ ಇನ್ನೊಬ್ರ ಬಗ್ಗೆ ಮಾತಾಡ್ತಿದ್ಯಾ ನೋಡು, ಕುಡಿದ್ಬಿಟ್ಟೆ. ಬಿಣ್ಣಲ್ಲಿ ಮಾತಾಡಲ್ಲ, ಸಾರಿ ಮಾತಾಡ್ಬೇಡ ಅಂತ ಹೇಳಿದ್ದೀನಿ. ಮಾಡು, ಮಾತಾಡಲ್ಲ. ಆಣೆ ಮಾಡು ಈ ಕೈಯ ಮೇಲೆ. ನಾವು ಕುಡಿಯಕ್ ಬಂದಿರೋದು. ಹೌದು. ಹುಲಿ ಕಾರ್ತಿಕ್ ಪಾಪಣ. ಕೂತ್ಗಳ ನನಗೂ ಅಪ್ಪ ಗೆಳೆಯ ಬೇಕು ಅಂತ ಸೌಮ್ಯನ್ ರೀಲ್ಸ್ ನೋಡಿ ನನಗೆ ಅಂತವಳಂತ ಲವಲ್ ಬಿದ್ಬಿಟ್ಟ. ಮಾತೇಳ ಆ ಕಾರ್ತಿಕ್ ಸತ್ರ ಹೆಂಗ್ ಸಾಯ್ತಾನೆ ಹೇಳು? ಹೆಂಗೆ? ಹಾಸ್ಪಿಟ್ಲಿಗೆ ಎದೆ ನೋವು ಅಂತ ಹೋಗ್ತಾರೆ. ಡಾಕ್ಟರ್ ಚೆಕ್ ಮಾಡ್ಬಿಟ್ಟು ನಿನಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಕಣೋ ಅಂತಾರೆ. ಏನ್ ಎಲ್ಲರೂ ಸೇರಿ ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು? ನನ್ನ ಒಬ್ಬರೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು ಅಂತ ಎಗರಾಡಿ ಸಾಯ್ತಾರೆ ಕಣ. ನೋಡು ಕಾರ್ತಿಕ್ ಆ ಸೌಮ್ಯನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಕೆಟ್ಟ ಅಂತ ಅವ್ನಿಗೆ ಹೆಸರು ಬರ್ಬಾರ್ದು ಪಾಪ. ಇತ್ತೀಚೆಗೊಂದು ನಾಯಿ ಸಾಕಿದ್ರಣ್ಣ, ನಾಯಿ ಹೆಸರೇನು? ಫ್ಲಫಿ. 5 ನಿಮಿಷ ಬರ್ತೀನಿ ತಡೆಯಮ್ಮ ಊಟಕ್ಕೆ ಅಂತ ಇವನು ಹೋಗೋದು, 5 ನಿಮಿಷ ಬರ್ತೀನಿ ತಡೆಯಮ್ಮ ಅಂತ ಇವಳು ಊಟಕ್ಕೆ ಹೋಗೋದು. ಆ ನಾಯಿ ಊಟ ಮಾಡ್ತಾ ಇಲ್ಲ ಗೊತ್ತಿಲ್ಲ, ಪಾಪಣ ನಾಯಿ. ಪಾಪ. ಅಯ್ಯೋ ದೇವ, ಅಯ್ಯೋ ಆ ನಾಯಿಗೆ ಏನಾದ್ರು ಬಾಯಿ ಇದ್ದಿದ್ರೆ ಊರ್ ತುಂಬ ಹೇಳಿ ತಾನೇ ಸೂಸೈಡ್ ಮಾಡ್ಕೊಂಡಿರೋದಕ್ಕ. ನಿಮ್ ಕೈ ಮುಗಿತೀನಿ ನನ್ ಬಿಟ್ಬಿಡ್ರು. ಇನ್ ನಮ್ ಜಗ್ಗಪ್ಪ ಪಾಪ. ಹೌದು. ಒಂದೇ ಪೇಮೆಂಟ್ಗೆ 2 ಕೆಲಸ ಮಾಡ್ತಾನೆ. ತನ್ನ ಸ್ಕಿಟ್ಟು ಮೆಂಟ್ರಿಂಗ್ ಮಾಡ್ಕೋತಾನ, ಸ್ಕಿಟ್ಟು ಮೆಂಟ್ರಿಂಗ್ ಮಾಡ್ತಾನ, ಪಿಕಪ್ ಮಾಡ್ತಾನ, ಡ್ರಾಪ್ ಮಾಡ್ತಾನ. ಎದಕ್ ಬೇಕಣ್ಣ ಅತ್ತಿಗಂತೆ? ಅವ್ನು ನಂಗೆ ಬಹಳ ಇಷ್ಟ ಕಣೋ, ಫೇವ್ರೇಟ್ ಆರ್ಟಿಸ್ಟ್. ಮಾತಾಡ್ಬೇಡಂಗೆ. ಹಂಗೆ ಯಾಕೆ ಗೊತ್ತಾ, ಅವ್ನ್ ಡೈಲಾಗ್ ಹೇಳಿ ಯಾರು ನಗ್ಲಿಲ್ಲ ಅಂದ್ರೆ ತಾನೇ ಪಂಚ್ ಮಾಡಿ ತಾನೇ ನಗೋನು ಕಣ. ಗೊಬ್ಬರಣ್ಣನ ಮದುವೆ ಅಂತೆ. ಏನಂದ್ರೆ ಗೊಬ್ಬರಣ್ಣನ ಮದುವೆ ಅಂತೆ. ಲೇ ಅವನಿಗೆ ಶೋದಲ್ಲಿ ಮೈಕೆ ಕೊಡ್ತಾ ಇರ್ಲಿ, ಹೆಣ್ಣು ಯಾರೋ ಕೊಟ್ರು. ಪಾಪ ಕಣು ಸುನೀತಾ ಸುನೀತಾ ಮೇಡಮ್ ಹೆಸರು ಹೇಳಿದ್ರಷ್ಟೇ ಬರ್ತಾನು. ಯಾಕೆ ಶಿವ? ನನಗೆ ಸುನೀತಾ ಮೇಡಮ್ ಹೆಸರು ಹೇಳ್ಬೇಡ. ಯಾಕೆ ಶಿವ? ಮಾಡಿದ್ ಒಂದೇ ಒಂದು ಪರ್ಸನೇಜ್ ಸ್ಕಿಟ್ಟು ಕೆಟ್ಟಗ್ ಮಾಡ್ಬೇಕು ತಾನೆ. ಎದಕ್ ಚಾನ್ಸ್ ಕೊಡ್ಬೇಕು ನನಗೆ? ಏನ್ ಮಾಡಿದ್ದು ಅವ್ರಿಗೆ? ಅವ್ರಿಗೇನೋ ವಯಸ್ಸು ಬಂದ್ರು ಮಗಳವಳಂತ ಪಾರ್ಟ್ನರ್ ಸ್ಕಿಟ್ ಮಾಡಿಲ್ಲ. ಇನ್ ನನ್ನ ಪಾರ್ಟ್ನರ್ ಬುಜ್ಜಿ ವಯಸ್ಸಾಗಿರೋ ಅಜ್ಜಿ ನೋಡ್ತಾಳಂತ ಪಾರ್ಟ್ನರ್ ಸ್ಕಿಟ್ ಮಾಡಿಲ್ಲ ಕಣೋ. ಅಣ್ಣ ಆಕ್ಚುಲಿ ಪಾಪ ಕಿಟ್ ಮಾಡು ಅಂದ್ರೆ ಇಡೀ ಸೀಸನ್ ಅಲ್ಲಿ ರೀಸನ್ ಹೇಳಿದ್ದೆ ಜಾಸ್ತಿ. ಹೌದೌದು. ಎಷ್ಟು ಡೌ ಮಾಡ್ತಾಳ ಅವಳು ಅಂದ್ರೆ ಗೊತ್ತು, ನಾನು ಡೌ ಮಾಡ್ತೀನಿ ಎಲ್ರಿಗೂ ಅಂತ. ಆದ್ರೂ ಬಿಡಲ್ಲ ಡೌ. ಶುರು ಆಗಕ್ಕಿಂತ ಮುಂಚೆ ನಿಮ್ಗೆ ಆಚೆ ಕಡೆ ಹೆವಿ ಡಿಮ್ಯಾಂಡ್ ಇದೆ, ಕಮ್ಮಿ ಪೇಮೆಂಟ್ ಯಾರಿಗೂ ಒಪ್ಕೋಬೇಡದ್ದು. ಫಸ್ಟ್ ಹೋಗಿ ಒಪ್ಕೊಂಡಿದ್ದೆ ಆ ಡೌರಾಣಿಗಳು. ಯಪ್ಪ ಏನ್ ಆಟ ಆಡ್ತಾಳು. ನಿವೇದಿತನ ವಿಚಾರಕ್ಕೆ ಬಂದ್ರೆ actually ಅದು ಗೊಂಬೆ. ಗೊಂಬೆ ಕಣ ಶಿವ. ಗ್ಲಾಸ್ ಸೂಪರ್ ಕಣ. ಯಾವ ಕ್ಲಾಸ್ ಅಲ್ಲದು? ಯಾವ ಕ್ಲಾಸ್ ಅಲ್ಲದು? ಚಿಟ್ಟಲ್ ಡೈಲಾಗ್ ಅಂತ ಗೊಳ ಅಂತ ಅಳ್ಕೊಂತ ಕೂರದ
ಚಂದನ್ ಶೆಟ್ಟಿ ಪಾಪ ಮನೇಲಿದ್ರೆ ಟಾರ್ಚರ್ ಅಂತ ಶೋ ಕಳ್ಸಿದ್ರೆ ಶೋ ಇಂದನು ಕಂಪ್ಲೇಂಟ್ ಡೈಲಾಗ್ ಕೊಡ್ತಿಲ್ಲ. ಯಾವನೇ ಬೇಕ್ರಿ ಕರ್ಮ ಇದು. ಹಂಗ ನೋಡಿದ್ರೆ ನಿರಂಜನ್ ಯಶಸ್ವಿನಿ ದೇಶಪಾಂಡೆ ಆಹಾ ಅದೊಂದು ಹಂಡೆ, ಕಲೆ ಹಂಡೆ ಕಣೋ. ಒಳಗಡೆ ಹಿಡಿಯೋ ಟ್ಯಾಲೆಂಟ್ ತೋರ್ಸು ತೋರ್ಸು ಅಂತ ಇದೆ. ಅಡ್ಡ ರೆಸಾರ್ಟ್ ಫೋರ್ಸು ಜಾಸ್ತಿ ಆಗ್ಬಿಟ್ಟಿದೆ. ಗುಡ್ಡ ರೆಸಾರ್ಟ್ ಓದಿ ನೀನು ಮಾತಿರ್ ಗುಡ್ಡ ರೆಸಾರ್ಟ್ 5 ಅಡಿ ಹತ್ತ ತಕ್ಷಣ ಅಯ್ಯೋ ಪೋಬಿ ಇದೆ ನನಗೆ, ಪೋಬಿ ಇದೆ ಅಯ್ಯೋ. ಫೋಬಿಯಾ, ಅಯ್ಯೋ ಫೋಬಿಯಾ, ಯಾವ ಫೋಬಿಯಾ ರೀ ಅಣ್ಣ? ಇನ್ ನಮ್ ರಾಗು ಪಾಪ ಅವನ್ನ ಎಕ್ಸ್ಪ್ಲೋರ್ ಮಾಡಕ್ ಈ ಫ್ಲೋರ್ ಬಿಡ್ಲೇ ಇಲ್ಲ ಕಣೋ. ಪಾಪ ಅವನ ಪಾರ್ಟ್ನರ್ ಅಯ್ಯಪ್ಪ ಇದ್ನ ಶೋದಲ್ಲಿ ಹೆಂಗಿತ್ತು ಅಯ್ಯಪ್ಪ ಅಂದ್ರೆ ಅದೇನೋ ಸೆರಗ್ ತೋರ್ಸಿದ್ರೆ ಮೈ ಕಾಣುತ್ತೆ, ನೆರಿಗೆ ತೋರ್ಸಿದ್ರು ಆಕಳ ಕಾಣುತ್ತೆ ಅಂತಾರಲ್ಲ, ಹಂಗಿತ್ತು. ನನ್ನ ಬಾಯಿ ಡಬಲ್ 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 ಮೀನಿಂಗ್ ಮಾತಾಡ, ಡಬಲ್ ಮೀನಿಂಗ್ ಮಾತಾಡಿದ್ರ ಮುದುಕ ಚಂದ್ರ ಪ್ರಭಾ ನೆನಪಾಗ್ಬಿಡ್ತಾನೆ. ನನ್ನ ಮಗನಿಗೆ ಸಿಂಗಲ್ ಮೀನಿಂಗ್ ಇರೋ ಸ್ಕಿಟ್ಟೆ ಅಲ್ಲ ಕಣ, ಡಬಲ್ ಮೀನಿಂಗ್ ಇದ್ರೆ ಮಾತ್ರ ಸ್ಕಿಟ್. ನನ್ನ ಮಗ ಎಲ್ಲ ಮಾತಾಡಿ ಕನ್ನಡದಲ್ಲಿರೋ ಪದಗಳನ್ನೆಲ್ಲ ಡಬಲ್ ಮೀನಿಂಗ್ ಮಾಡಿಟ್ಟವನಲ್ಲ. ಯಪ್ಪ 2 ಬೆಟ್ ಇಟ್ಕೊಂಡು ಶೋ ಮುಗಿಸ್ಬಿಟ್ನಲ್ಲ. ಇನ್ ಎಲ್ಲೆಲ್ಲಿ ಇಡ್ತಾನೋ ಬೆಟ್ಟು ಯಪ್ಪ. ಚಂದ್ರಪ್ರಭಾ ಹೆಂಗ್ ಸಾಯ್ತಾನೆ ಗೊತ್ತೇನೋ? ಹೆಂಗೆ ಅವ್ನ್ ಫಸ್ಟ್ ನೈಟ್ ಅಲ್ಲಿ ಮಂಚದ ಮೇಲೆ ಸಾಯ್ತಾನೆ. ಯಾಕಣ ಮಾಡಬಾರ್ದೇನೋ ಹೊಸ ಪ್ರಯತ್ನ ಮಾಡಕ್ ಹೋಗಿರ್ತಾನೆ, ಆಗ್ಲಾರ್ದೆ ನಿಗರ್ಕೊಂಡ್ಬಿಡ್ತಾನೆ. ಅಣ್ಣ ಅವ್ನ ಪಾರ್ಟ್ನರ್ ಸೌಮ್ಯನ್ ವಿಚಾರಕ್ಕೆ ಬಂದ್ರೆ ಅಯ್ಯೋ ಯಾವಾಗ ಕಾರ್ತಿ ನೋಡ್ತೀನೋ ಅಂತ ಸ್ಕಿಟ್ ಎಂಟ್ರಿಗೆ ಎಂಡ್ ಕ್ಯೂ ಕೊಟ್ಟು ಓಡೋಗ್ಬಿಡ. ಹಂಗ ನೋಡಿದ್ರೆ ನಮ್ ದಿವ್ಯಾ ಬೆಸ್ಟ್. ದಿವ್ಯಾ ದಿವ್ಯಾ ಅಂತ ತಕ್ಷಣ ನೆನಪಾಗಿತ್ತು. ಪಾಪ ಸ್ಟಾರ್ಟಿಂಗ್ ಎಲ್ಲ ಒಳ್ಳೆ ಕಂಟೆಂಟ್, ಏ ಇಲ್ಲ, ಒಳ್ಳೆ ಫೇಮ್ ಒಳ್ಳೆ ಕಂಟೆಂಟ್ ಅಲ್ಲಿ ಇರೋಳು ಅವಳು. ಹೌದೌದು. ಅವಳ ಜೀವನ ಅವಳೇ ಹಾಳು ಮಾಡ್ಕೊಂಡ್ಲು ಮಗ. ಹೆಂಗೆ ಗೋಪುರ ಪ್ರಶಾಂತ್ ಪಿ ಕೆ ತರ ನಾನು ಜೋಡಿ ಮಾಡಿ ಕಂಟೆಂಟ್ ಮಾಡ್ಬೇಕಂತ ಒಳ್ಳೆ ಕ್ಯಾಚ್ ಹಾಕಿದ. ಇದ್ರ ಅಜ್ಜಿ ಪಿಂಡ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಗೊಬ್ಬರನ ಅಂದ್ಬಿಡೋದ. ಆಕ್ಚುಲಿ ಅವ್ರು ಚೆನ್ನಾಗ್ ಮಾಡ್ತಿದ್ಲು. ಈ ಮಾನ್ಸ ಇದ್ದಾಳಲ್ಲ, ಅಯ್ಯೋ ನೀನ್ ಹಿಂಗ್ ಆಕ್ಟಿಂಗ್ ಮಾಡ್ಬೇಕು, ಹಂಗ್ ಆಕ್ಟಿಂಗ್ ಮಾಡ್ಬೇಕು, ಈ ಗೆಟಪ್ ಹಾಕೋಬೇಕು, ಆ ಗೆಟಪ್ ಹಾಕೋಬೇಕು ಅಂತ ಹೇಳಿ ತಾನೇ ಆಕ್ಟಿಂಗೇ ಮಾಡ್ಬಿಟ್ಟು. ಅದಕ್ಕೆ ಅಲ್ವಾ ಲಾಸ್ಟ್ ನೀನ್ ಗೋಲ್ಡನ್ ಟೆಂಪಲ್ ಸೇರ್ಕೊಂಡಿರೋದು ಅವಳು. ಅವಳಿಗೆ ಗೊತ್ತು ಯಾರ ಜೊತೆಗಿದ್ರೆ ಹೆಂಗ್ ಹೈಲೈಟ್ ಆಗ್ಬೇಕಂತ ಗೊತ್ತು, ಎಲ್ಲ ನ್ಯಾಕ್ ಇದೆ. ನ್ಯಾಕ್ ಇಟ್ಕೊಂಡೇ ಸ್ಕಿಟ್ ಮಾಡೋದದು. ನೂರಕ್ಕೆ 100 ಸತ್ಯ. ಮಗ ರೋಹಿತ್ ಒಂದ್ ಶೋದಲ್ಲಿ 1 ಡೈಲಾಗ್ ಹೇಳ್ದ, 2ನೇ ರಿಯಾಲಿಟಿ ಶೋದಲ್ಲಿ 2 ಡೈಲಾಗ್ ಹೇಳ್ದ. ಇನ್ 10 ಡೈಲಾಗ್ ಹೇಳ್ಬೇಕಂದ್ರೆ 10 ರಿಯಾಲಿಟಿ ಶೋ ಬರ್ಬೇಕೇನಪ್ಪ ಅವನಿಗೆ. ಅವನಿಗೂ ಸೇಮ್ ಪೇಮೆಂಟ್. ಮೊನ್ನೆ ನೋಡಿದೆ ಮೆಸೇಜ್ ಬಂತು, ಅವ್ನಿಗೆ 2 ಡೈಲಾಗು ಅದೇ ಪೇಮೆಂಟ್. ಯಾವ ಕರ್ಮಗಳು ಇನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಗ.